ಬೇಳು ನಿನಗೆ ದುರುಳರ ಭಯವೇ ಬೇಳು ಅಲ್ಲದೊಡಿಂತು ಸುರರೆಲ್ಲನಾಗದೊಳು ಅಲ್ಲದೊಡಿಂತು ಸುರರೆಲ್ಲನಾಗದೊಳು ಇರುವರೋ ಇಲ್ಲವೋ ಮರೆಮಾಚದು ಸೂರಿಗ ಇಲ್ಲವ ಮರೆಮಾಚದು ಸೂರಿಗ ಇರುವ ಮರೆಮಾಚದು ಸೂರಿಗ ಏನು ಬಂದಿರಯ ನಿರ್ಜರರಾಯ ಏನು ಬಂದಿರಯ್ಯ ಏನು ಬಂದಿರಯ್ಯ ಏನು ಬಂದಿರಯ್ಯ ನಿರ್ಜರರಾಯ ಏನು ಬಂದಿರಯ್ಯ ನಿರ್ಜರರಾಯ ಏನು ಬಂದಿರಯ್ಯ ಹಾಗೆಂತ ನೀನು ಈ ಕೈಲಾಸಕ್ಕೆ ಬಂದದ್ದೇ ಇಲ್ಲಿವೆ ಬಂದದ್ದುಂಟು ನಿಜ ಬಂದಿದ್ದೇವೆ ಈ ಸ್ಥಿತಿಯಲ್ಲಿ ಬಂದದ್ದು ಕಡಿಮೆ ದುರುಳರ ಭಯ ತಪ್ಪಿದ್ದಲ್ಲ ಸಕ್ಕರೆ ಇರುವಲ್ಲಿ ಇರುವೆ ಮುಟ್ಟುವುದು ಅಪಾರವಾದಂತಹ ಸಂಪತ್ತಿನಿಂದ ಕೂಡಿದಂತಹ ದೇವಲೋಕರ ಮೇಲೆ ದುರುಳರ ಕಣ್ಣು ಹಾಗಾಗಿ ಹುಟ್ಟುವುದು ಮಲೆಯುವುದು ಬಂದು ನಿಮ್ಮ ಮೇಲೆ ಎರಗುವುದು ಅಂತಹ ಸಂದರ್ಭದಲ್ಲಿ ದುರುಳರ ಭಯದಿಂದ ಕಂಗೆಟ್ಟು ನೀನು ಸ್ಥಳ ಬಿಟ್ಟವ ನೀನು ಓಡಿದವ ನೀನು ವಿಡಂಬನೆಗೆ ಹೇಳಿದ ಮಾತಲ್ಲ ಓಡುವುದನ್ನು ನಿಮ್ಮನ್ನು ನೋಡಿ ತಿಳ್ಕೊಳ್ಬೇಕು ದೇವತೆಗಳನ್ನ ನೋಡಿ ತಿಳ್ಕೊಳ್ಬೇಕು ರಕ್ತಸ್ರಾವದ ಸಂದರ್ಭ ನೀನು ಹಿಂದು ಓಡ್ತೀಯ ಉಳಿದವರು ನಿನ್ನನ್ನು ಅನುಸರಿಸಿ ಹಿಂದು ಓಡಿ ಬರ್ತಾರೆ ನೀವು ಒಕ್ಕಟ್ಟುಂಟು ಪುಣ್ಯಾತ್ಮ ನನಗೆ ಗೊತ್ತಾಯಿತು ಕೊನೆಗೆ ಯಾಕೆ ಹೀಗೆ ನೀನು ಮುಂದೋಡುವುದಕ್ಕೂ ಹಿಂದೆ ಬರುವುದಕ್ಕೂ ಕಾರಣ ಏನು ಭಯದಿಂದ ಓಡಿದವನಿಗೆ ದಾರಿಯೇ ಆಗಬೇಕು ಅಂತಿಲ್ಲ ಸಿಕ್ಕ ದಾರಿಯಲ್ಲಿ ಎದ್ದು ಬಿದ್ದು ಓಡಿ ಹೋಗ್ತಾನೆ ದುರುಳರ ಆಕ್ರಮಣದಿಂದ ಕಂಗೆಟ್ಟಂತ ದೇವತೆಗಳು ಅವರು ಓಡುವಾಗ ಅವರೆಲ್ಲರ ನಾಯಕ ನೀನು ನಿನ್ನ ಅನುಯಾಯಿಗಳಿಗೆ ದಾರಿ ತಪ್ಪಬಾರದು ಅಂತ ನೀನು ಮುಂದೆ ಓಡುವುದು ನಿನ್ನ ಹಿಂದೆ ಇವರೆಲ್ಲ ಬರುವುದು ಬರ್ತಾರೆ ಅಲ್ಲಿಯೂ ಒಕ್ಕಟ್ಟು ಏನೋ ನಿಮ್ಮಲ್ಲುಂಟು ಈ ಹಿಂದೆ ಅಂತ ಸಂದರ್ಭದಲ್ಲಿ ಕಂಗೆಟ್ಟು ಬಂದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮನನ್ನು ವಿಷ್ಣುವನ್ನು ಇಲ್ಲ ನನ್ನನ್ನು ಕಾಲು ಹಿಡಿದುಕೊಂಡು ಬೇಡಿ ದುಷ್ಟರ ದಮನದ ಕಾರ್ಯವನ್ನು ಕೈಗೊಂಡವನಿದ್ದೀಯ ತಪ್ಪಲ್ಲ ಅವರು ಆ ರೀತಿ ವ್ಯವಹರಿಸುವಲ್ಲಿ ಕೆಲವು ನಮರೂ ತಪ್ಪುಂಟು ಯಾಕೆ ದುಷ್ಟರ ಬರೋರು ಸಹಜವಾಗಿ ಬರುವುದಿಲ್ಲ ವರಮನಾಂಧರಾಗಿ ಬಲಾನುತರಾಗಿ ಬರ್ತಾರೆ ಅವರು ಕೇಳಿದ ವರವನ್ನ ಕೊಟ್ಟವರಲ್ಲಿ ನಾವು ಒಬ್ಬೊಬ್ಬರಿದ್ದೇವೆ ಹಾಗೆ ಅಂತ ನೀನು ಮಾಡಿದಂತ ಸಂದರ್ಭ ನಿನ್ನ ಕೈಯಲ್ಲಿ ಆಗದೆ ನೀನು ನೋಡಿದ್ದಲ್ಲ ಅಂತ ನನಗೆ ಗೊತ್ತುಂಟು ನಮ್ಮಿಂದಲೇ ದತ್ತವಾದ ಪೀಠ ನಿನಗೆ ಯಾರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವರೇ ದಾನವರಿಗೆ ವರವನ್ನು ಕೊಟ್ಟಿದ್ದಾರೆ ಈಗ ನಿನಗೆ ಅಧಿಕಾರ ನಾವು ಕೊಟ್ಟಿದ್ದೇವೆ ಅಂತ ಆದ್ಮೇಲೆ ನಮ್ಮ ಮಾತನ್ನ ಪಾಲಿಸುವ ನೀನು ನಾವು ಕೊಟ್ಟಂತ ವರದ ಮಾತನ್ನು ಪಾಲಿಸಬೇಕಲ್ಲ ಹಾಗಾಗಿ ದಾನವರಿಗೆ ಹಂಗೆ ನೀನು ಓಡಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಂತ ವರದ ಮಹತ್ವಕ್ಕೆ ಬೆಲೆ ಕೊಟ್ಟು ಕೈಲಾಗದವನಂತೆ ಓಡಿದೀಯ ಹೇಳು ದೇವೇಶ ಇವತ್ತೇನಾದ್ರೂ ಅಂತಹ ಪ್ರಕರಣ ಮರುಕಳಿಸಿದ್ದ ದುರುಳರ ಭಯವೇ ಬೇಳು ನಾನ್ ಕೇಳಬಹುದು ಮತ್ತೆ ಹೇಳಬೇಕಾದದ್ದಿಲ್ಲ ಭಯದಿಂದ ಕಂಗೆಟ್ಟವನನ್ನ ಮಾತಾಡಿಸಬೇಕು ಅಂತಿಲ್ಲ ಮುಖ ನೋಡಿದ್ರೆ ಅರ್ಥ ಆಗ್ತದೆ ಮುಖವೇ ಕನ್ನಡಿಯಂತೆ ಹೃದಯದ್ದು ನಿನ್ನ ಮುಖ ಏನು ಸುಖದಿಂದ ಕೂಡಿದೋ ಇವತ್ತು ಒಳ್ಳೆ ಕುಲು 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 ನಗಾಡ್ತಾ ಇತ್ತು ಅಂದರೆ ದಾನವರ ಆಕ್ರಮಣ ಅಲ್ಲ ಅಂತಾಯ್ತು ಮತ್ತೆ ನಿಮ್ಮಲ್ಲೇ ನಿಮ್ಮ ಸ್ವಾಸ್ಥ್ಯಕ್ಕೇನಾದ್ರೂ
ಸಮಸ್ಯೆ ಬಂತ? ಏನು ತೊಂದರೆ? ದೇವತೆಗಳಲ್ಲಿ ಒಗ್ಗಟ್ಟಿನಲ್ಲಿ ಅಂತಹದ್ದು ಬರ್ಲಿಕ್ಕಿಲ್ಲ. ಹಾಗಿದ್ದರೆ ಎಲ್ಲರೂ ಒಂದಾಗಿ ಈ ಕೈಲಾಸಕ್ಕೆ ಬರುವಲ್ಲಿ ಕಾರಣ ಏನು? ಮಹಾಜನೆ ಉಸುರು ಹೇಳು. ಪರಮೇಶ ಲಾಲಿಸೈ ಸರ್ವಜೀವಿಗಳನ್ನು ಧರಿಪ ಬಗೆಗೀಗನ ಪರಮೇಶ ಲಾಲಿಸೈ ಸರ್ವಜೀವಿಗಳನ್ನು ಧರಿಪ ಬಗೆಗೀಗನ ಸತ್ರಯಾಗವನೊಂದು ವಿರಚಿಸಲು ಮನವೆಳೆಸಿ ಕರೆಯ ಬಂದಿಗೆ ನಿಮ್ಮ ವಿರಚಿಸಲು ಮನವೆಳೆಸಿ ಕರೆಯ ಬಂದಿಗೆ ಇಂದು ಸಭೆಗೊಡೆಯರಾಗಿ ನೀವು ಸತ್ರಯಾಗವನೊಂದ ವಿರಚಿಸಲು ಮನವೆಳೆಸಿ ಕರೆಯ ಬಂದಿಗೆ ಬಿಂದು ಸಭೆಗೊಡೆಯರಾಗಿ ನೀವು ಆ ಅದಕ್ಕೆಲ್ಲ ಕಾರಣಕರ್ತರು ನೀವು. ಅಂದ್ರೆ ಒಂದು ಕಾಲದಲ್ಲಿ ನಮ್ಮ ದುಃಖವನ್ನ ಬಡಿದೋಡಿಸಿದವರು ದೇವರೇ, ಇಲ್ಲಿಯವರೆಗೆ ನಮಗಿಂತ ಅವಕಾಶ ಸಿಗಲಿಲ್ಲವಾಗಿತ್ತು. ಯಾವುದು? ನಿಮ್ಮದಾಗಿರುವಂತಹ ತಾಂಡವವನ್ನು ನೋಡುವಂತ ಅವಕಾಶ ಸಿಗಲಿಲ್ಲವಾಗಿತ್ತು. ಓ, ಇವತ್ತು ಅದೇ ಹೊತ್ತಿಗೆ ಬಂದ್ರಿ. ಹೌದು, ನಿಮ್ಮನ್ನು ಅದೆಷ್ಟೋ ಬಾರಿ ನೋಡಿದ್ದೇವೆ. ಉಂಟ ಇಷ್ಟೇ ಅಂತ ತಿಳ್ಕೊಳ್ಬೇಡ. ನೀನು ಬರುವಷ್ಟರಲ್ಲಿ ಇಷ್ಟು ಸಾಕು ಅಂತ ಅಲ್ಲಿಗೆ ನಿಲ್ಲಿಸಿದ್ದು ನಾನು. ಹೌದಾ? ಕುಣಿಯುವುದೇ ಉದ್ದೇಶ ಅಲ್ಲ, ಉದ್ದೇಶಕ್ಕಾಗಿ ನಾವು ಕುಣಿಯುವುದಿಲ್ಲ. ಅದು ಚೆನ್ನಾಗಿ ಗೊತ್ತುಂಟು. ಹಲವು ಬಾರಿ ನಿಮ್ಮನ್ನ ನೋಡಿದ್ದೇವೆ, ನಿಮ್ಮ ಜೊತೆಯಲ್ಲಿ ಇದ್ದೇವೆ. ಆದ್ರೆ ಇಂಥ ಅವಕಾಶ ಸಿಗಲಿಲ್ಲವಾಗಿತ್ತು. ಇಂದು ಸಿಕ್ಕಿತು ಅಂತಾದ್ರೆ ಅದು ನಮ್ಮ ಭಾಗ್ಯ ಎನ್ನುವ ಹಾಗೆ ನಮ್ಮ ಯೋಚನೆ. ಮತ್ತು ಉಳಿದಂತಹ ಸಂದರ್ಭದಲ್ಲಿ ನಾವು ನಡುಗುತ್ತಾ ಭಯದಿಂದ ಬರುವ ಕಾರಣದಿಂದಲಾಗಿ ನಮ್ಮ ಸಮಸ್ಯೆಗೊಂದು ಪರಿಹಾರ ಸಿಕ್ಕರೆ ಸಾಕು ಏನೋ ಹಾಗೆ ಬರ್ತಿದ್ವೋ ಬಿಟ್ರೆ ಉಳಿದ ಲೆಕ್ಕ ಇರಲಿಲ್ಲ. ಇಲ್ಲ, ಅದರಿಂದ ಹಾಗಲ್ಲ. ಇನ್ನು ನಗುತ್ತಾ ಬರುವುದಕ್ಕೂ ಬಲವಾದ ಕಾರಣ ಉಂಟು. ದೇವರೇ, ದುರುಳರ ಭಯ ಎನ್ನುವುದು ನಮ್ಮ ಪಾಲಿಗಿಲ್ಲ. ಮತ್ತೆ ನಾನೊಂದು ಯೋಚನೆಯನ್ನ ಮಾಡಿದವನಿದ್ದೇನೆ. ಇಲ್ಲಿಯವರೆಗೆ ನನ್ನ ಯೋಚನೆ ಹೇಗಿತ್ತು? ಹೇಗಾದ್ರೂ ನನ್ನ ಪೀಠವನ್ನು ಉಳಿಸಿಕೊಳ್ಳಬೇಕಿತ್ತು. ಉಳಿಸಿಕೊಳ್ಳುವುದು ಹೇಗೆ? ಹೀಗೆ ಅಂದ್ರೆ ಪೀಠ ಕಂಟಿಕೊಂಡದ್ದು ಅಂತಲ್ಲ, ಮತ್ತೊಬ್ಬರಿಂದ ವಿಶ್ವಾಸದ ನೆಲೆಯಲ್ಲಿ ಕೊಟ್ಟಂತಹ ಪೀಠ ಉಳಿಸಿಕೊಳ್ಳಬೇಕು. ಹೊಣೆಗಾರಿಕೆ ಇತ್ತು. ಹೌದು, ಇನ್ನೊಬ್ಬರ ಪಾಲಾಗಬಾರದು, ಅದೊಂದೇ ಯೋಚನೆಯಾಗಿತ್ತು. ಆದ್ರೆ ಈಗ ಹಾಗಲ್ಲ. ದುರುಳರ ಭಯ ಇಲ್ಲದೆ ಇದ್ದ ಕಾರಣಕ್ಕಾಗಿ ಲೋಕದ ಒಳಿತಿಗಾಗಿ ನನ್ನಿಂದ ಏನಾದರೂ ಕೊಡಲ್ಪಡಬೇಕು ಎನ್ನುವ ಹಾಗೆ ಯೋಚನೆಯನ್ನ ಮಾಡಿ ಮನು ಮುನಿಗಳನ್ನ ಒಂದುಗೂಡಿಸಿ ಲೋಕ ಕಲ್ಯಾಣಾರ್ಥವಾಗಿ ತ್ರಿವೇಣಿ ಸಂಗಮದಲ್ಲಿ ಸತ್ರಯಾಗವೊಂದನ್ನ ಮಾಡಬೇಕು ಎನ್ನುವ ಹಾಗೆ ಯೋಚನೆಯನ್ನ ಮಾಡಿದೆ. ಎಲ್ಲವರ ಒಪ್ಪಿಗೆಯನ್ನು ಪಡೆದೆ. ಆ ನಂತರದಲ್ಲಿ ನನ್ನಲ್ಲಿಯೇ ನಾನು ಯೋಚನೆಯನ್ನ ಮಾಡಿದೆ. ಆ ಯಾಗದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವವರು ಯಾರು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ನಿಮ್ಮನ್ನು ನೆನಪಿಸಿಕೊಂಡೆ ನಾನು. ಯೋಗ್ಯತೆ ಉಳ್ಳವರಿದ್ರೆ ನೀವು ಮಾತ್ರ ಆ ಪೀಠವನ್ನ ಏರಬಹುದು. ಏರಿದ್ರೆ ಆ ಅಧ್ಯಕ್ಷ ಪೀಠಕ್ಕೊಂದು ಅಲಂಕಾರ ದೊರೆಯುತ್ತದೆ ಎನ್ನುವ ಹಾಗೆ ಯೋಚನೆ ಮಾಡಿ ನಮ್ಮವರಲ್ಲಿ ಪ್ರಶ್ನೆಯನ್ನಿಟ್ಟಂತಹ ಸಂದರ್ಭ ಸಂತೋಷದಿಂದ ಒಪ್ಪಿಕೊಂಡ್ರು. ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವರಿದ್ದೇವೆ. ಅವರೆಲ್ಲ ಒಪ್ಪಿಯೇ ಬಂದಿದ್ದೇವೆ. ದೇವರೇ, ಅಲ್ಲಿವರೆಗೆ ಬಂದು ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮತ್ತಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕು ಎನ್ನುವ ಹಾಗೆ ಎಂದು ಮಣಿದ ಪುರಂದರ ಎಂದು ಮಣಿದ ಪುರಂದರನ ಆನಂದದಿಂ ತಳ್ಕಿಸಿ ಸದಾ ಶಿವ ಆನಂದದಿಂ ತಳ್ಕಿಸಿ ಸದಾ ಶಿವ ಇಂದು ಇಂದು ಮೆಚ್ಚಿದ ಭಕ್ತಿಗೆ ಚಂದವಾಯಿತು. ಇಂದು ಮೆಚ್ಚಿದ ನಿನ್ನ ಭಕ್ತಿ
ಭಕ್ತಿಗೆ ಚಂದವಾಯ್ದು ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ ಚಂದವಾಯ್ತು ದೇವೇಶ ಸಂತೋಷ ಆಯ್ತು, ಮನ ತುಂಬಿ ಹೋಯಿತು. ಅಂತರಂಗ ಪೂರ್ವಕವಾದಂತ ನಿನ್ನ ಅರಳಿ ಬೇಡಿಕೆಯನ್ನ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಮೂರು ಲೋಕದ ಒಡೆಯನೇ, ಲೋಕದ ಒಳಿತಿಗಾಗಿ ಕ್ಷೇಮಕ್ಕಾಗಿ ಶ್ರಮಿಸಬೇಕಾದ ನಿಮ್ಮ ಕರ್ತವ್ಯ. ಮಾಡುವ ಕಾರ್ಯವೇ ಇರಲಿ, ಯೋಚನೆಯೇ ಇರಲಿ, ಆಡುವ ಮಾತೇ ಇರಲಿ, ಸತ್ಪದ ದಾರಿಗೆ ಕ್ರಮವಾಗಿರಬೇಕು ಅಂತ ಸುಮನ ಸರ್ವಂತಲೇ ಕರೆಸಿಕೊಂಡವರಲ್ಲಿ. ಹೌದು ದೇವೇಶ, ಈ ಪ್ರಪಂಚವನ್ನು ನೀನು ಗಮನಿಸಿದ್ದೀಯಾ? ಕೆಲವರಿಗೆ ಕುಳಿತುಕೊಳ್ಳುವುದಕ್ಕೆ ಮನೆ ಬೇಕಾಗಿರ್ತಾರೆ, ಎತ್ತರದ ಪೀಠ, ಹೊಣೆಗಾರಿಕೆ ಬೇಕಾಗಿರುವುದಿಲ್ಲ. ನಿನಗೆ ಹಾಗಲ್ಲ, ದೊಡ್ಡ ಮನೆಯೂ ಸಿಕ್ಕಿದೆ, ಪೀಠವೂ ಸಿಕ್ಕಿದೆ, ಹೊಣೆಗಾರಿಕೆಯೂ ಉಂಟು ಅಂತಾಯಿತು. ಜ್ಞಾನ ಸತ್ರ ಪ್ರತಿಯೊಂದು ಮನುಷ್ಯನಲ್ಲಿಯೂ ತಿಳುವಳಿಕೆ ಎನ್ನುವುದು ಇರ್ತದೆ. ಆ ತಿಳುವಳಿಕೆ ಎನ್ನುವುದು ಸರಿಯಾದ ಪಥದಲ್ಲಿ ಸಾಗಬೇಕು. ಜ್ಞಾನದ ಕ್ರಿಯಾ ಸ್ವರೂಪವೇ ಧರ್ಮ ಅಂತ ಎನಿಸಿಕೊಂಡಿದೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ಜ್ಞಾನ ಇದೆಲ್ಲ ಮನುಷ್ಯನ ಬದುಕಿನ ಉತ್ಕರ್ಷಕ್ಕೆ, ಇಲ್ಲ ಜೀವಿಯ ಬದುಕಿನ ಉತ್ಕರ್ಷಕ್ಕೆ ಹೆದ್ದಾರಿ ಎನಿಸಿಕೊಂಡಿದೆ. ಜ್ಞಾನ ಸತ್ರ, ಹೋಮ, ಸತ್ರ, ಹವನ ಇದರೆಲ್ಲದರ ಅರ್ಥ ಏನು ಹೇಳು? ತಮ್ಮ ತಮ್ಮ ವಿಚಾರಧಾರೆಯನ್ನು ಅಥವಾ ಹವಿಸ್ಸುಗಳನ್ನು ಸಮರ್ಪಿಸುವುದು, ಹೋಮಿಸುವುದು. ಈ ಜ್ಞಾನ ಸತ್ರ ಅಂದ್ರೆ ಹೊಗೆ ಹಾರಿಸುವರಿನ ಹೋಮ ಅಲ್ಲ ಇದು. ಅವರವರ ವಿಚಾರವನ್ನ, ತಿಳುವಳಿಕೆಯನ್ನ ಅಲ್ಲಿ ಹೋಮಿಸುವುದು, ಮಂಥನಕ್ಕೆ ಈಡು ಮಾಡುವುದು ಅಲ್ವಾ? ಇದು ಜ್ಞಾನ ಸತ್ರ ಎನಿಸಿಕೊಳ್ತೇನೆ. ಅದರಲ್ಲೂ ನೀನು ಕೈಕೊಂಡ ಸ್ಥಳ ಯಾವುದು? ಗಂಗಾ, ಯಮುನಾ, ಸರಸ್ವತಿಯರ ಉಗಮ ಸ್ಥಾನ, ತ್ರಿವೇಣಿ ಸಂಗಮ. ಈ ಪ್ರಪಂಚದಲ್ಲಿ ಮೂರಕ್ಕೆ ನಾವು ಮಹತ್ವವನ್ನು ನೀಡಿದ್ದೇವೆ. ಮೂರು ಕಾಲಗಳು, ಮೂರು ಮೂರ್ತಿಗಳು ಅಲ್ವಾ? ಇದು ಹಾಗೆ ತ್ರಿವೇಣಿ ಸಂಗಮ. ಇಂತಹ ಒಂದು ಪುಣ್ಯ ಸ್ಥಳದಲ್ಲಿ ಇಂತಹ ವಿಚಾರಧಾರೆಗೆ ಅನುಕೂಲವಾದಂತಹ ಜ್ಞಾನಸತ್ರವನ್ನು ಕೈಗೊಂಡಿದ್ಯಾ ಅಂತ ಆಯ್ತು. ಒಳ್ಳೆಯದು. ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಮಾತಿದೆ. ನಮ್ಮ ಕಷ್ಟ ಬಂತು, ಅಯ್ಯೋ ದೇವರೇ ಕಾಪಾಡಿ ಅಂತ ಕಾಲಿ ಹಿಡಿಯುವುದು. ಸುಖ ಬಂತ ಮರ್ತು ಬಿಡುವುದು. ನಮ್ಮ ಉದ್ದೇಶ ಅಂತಹದಲ್ಲ ಅಂತ ಆಯ್ತಲ್ಲ. ನಮ್ಮ ಉದ್ದೇಶ ಹಾಗಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆಯರು ಎನ್ನುವ ಹಾಗೆ ನಿಮ್ಮಿಂದಲೇ ಪಡೆಯಲ್ಪಟ್ಟದ್ದು. ಅದನ್ನ ಪುನಃ ಸರಿ ನಿಮಗೆ ಅರ್ಪಿಸುವ ಯಾವುದೇ ಒಂದು ಸಭೆ ಇರಲಿ, ಸಮಾರಂಭ ಇರಲಿ, ಸತ್ರ ಇರಲಿ, ಎಲ್ಲ ಸೇರುವಂತ ಅಲ್ಲಿ ಒಂದು ಸಭಾಧ್ಯಕ್ಷ ಸ್ಥಾನವನ್ನು ಮುಖ್ಯವಾಗಬೇಕು. ಅದಕ್ಕೆ ನಾನೇ ಸರಿಯಾದ ವ್ಯಕ್ತಿ ಎನ್ನುವ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಬಂದಿಯಲ್ಲ. ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ, ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದಿದ್ದೇನೆ. ತಡೆಯಾಕೆ ನಾಳೆ ಕೈಗೊಳ್ಳುವಂತಹ ಜ್ಞಾನ ಸತ್ರಕ್ಕೆ ಇದೋ ಹಿಂದೆ ಸಿದ್ಧನಾಗಿ ನಿನ್ನ